ನಮಸ್ಕಾರ. ಹೋದ ಸಂಚಿಕೆಯಲ್ಲಿ ನೋಡಿದ್ದೀವಿ ನಾವು ದುರ್ಯೋಧನ ತನ್ನ ಗುರುಗಳಾದಂಥ ದ್ರೋಣಾಚಾರ್ಯರನ್ನು ಉದ್ದೇಶಿಸಿ ಶತ್ರು ಸೈನ್ಯದ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ಈ ಥರ ಹೇಳ್ತಾ ಹೋಗ್ತಾನೆ. ಹೇಗಿದೆ ನೋಡಿ, ಗಮನಿಸಿ. ತಾನು ನಿಂತಿರೋದು ತನ್ನ ಸೈನ್ಯದ ರಾಜ, ಎದುರು ಸೈನ್ಯದ ವರ್ಣನೆಯನ್ನು ತನ್ನ ಗುರುಗಳಾದಂಥ ದ್ರೋಣಾಚಾರ್ಯರು, ಅವರು ಗುರುಗಳು ಹೌದು, ಎರಡೂ ಸೈನ್ಯದ ಗುರುಗಳು ಹೌದು. ಅವರು ಪಾಂಡವರಿಗೂ ಮತ್ತು ಕೌರವರಿಗೂ ವಿದ್ಯೆಯನ್ನು ಕಲಿಸಿದಂಥವ್ರವರು. ಅವರು ಎದುರಿಗೆ ಶತ್ರು ಸೈನ್ಯದ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಹೇಗೆ ಮಾಡ್ತಾ ಇದ್ದಾನೆ? ಅರ್ಜುನ ಮತ್ತು ಭೀಮನಷ್ಟೇ ಸಮಾನರಾದಂಥ, ಅದಕ್ಕಿಂತಲೂ ಬಲಿಷ್ಠರಾದಂಥ ಅನೇಕ ಸೈನಿಕರು. ಕಾಶಿ ರಾಜಶ್ಚ ವೀರ್ಯವಾನ್ ಅಂತಂದ್ರೆ ನೂರಾರು ಸೈನಿಕರು ಆತನನ್ನು ಮುತ್ತಿದ್ರು ಸಹಿತ ಆತ ರಣರಂಗದಲ್ಲಿ ಒಬ್ಬನೇ ಯುದ್ಧ ಮಾಡಬಲ್ಲಂಥ ಶೂರ ಇದ್ದ ಅನ್ನುವಂಥದ್ದು ಬರುತ್ತೆ. ಹಾಗೆ ಅನೇಕ ಜನ, ದೃಷ್ಟದ್ಯುಮ್ನ, ವಿರಾಟಶ್ಚ ಮತ್ತು ದೃಪದಶ್ಚ ಮತ್ತು ಚೇಕಿತಾನಃ, ಅಭಿಮನ್ಯು, ಪಾಂಡುಪುತ್ರರು ಇವರೆಲ್ಲರೂ ಆ ಸೈನ್ಯದಲ್ಲಿ ಅರ್ಜುನ ಮತ್ತು ಭೀಮರಷ್ಟೇ ಪರಾಕ್ರಮಿಗಳಾದಂಥವರು ಅಂತಂದು ವರ್ಣನೆ ಮಾಡ್ತಾನೆ. ಗಮನಿಸಿ, ತಾನು ಶತ್ರು ಸೈನ್ಯದ ವರ್ಣನೆಯನ್ನು ತಮ್ಮ ಗುರುಗಳ ಎದುರಿಗೆ ಮಾಡ್ತಿದ್ದೇನೆ ಅನ್ನುವಂಥದ್ದು ನೆನಪಿಗೆ ಬಂದು ಅವ ಪುನಃ ಹೇಳ್ತಾನೆ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿ. ತನ್ನ ತಪ್ಪಿನ ಅರಿವಾಗುತ್ತೆ ಅವಂಗೆ. ಇವತ್ತಿಗೂ ನಮ್ಮ ದೇಶದ ಅನೇಕ ರಾಜಕಾರಣಿಗಳು ವಿದೇಶದಲ್ಲಿ ಹೋಗಿ ನಮ್ಮ ದೇಶದ ವರ್ಣನೆ ಮಾಡ್ತಿರ್ತಾರೆ. ನಮ್ಮ ದೇಶ ಬರೋಬ್ಬರಿ ಇಲ್ಲ, ನಮ್ಮ ಸೈನ್ಯ ಬರೋಬ್ಬರಿ ಇಲ್ಲ, ನಮ್ಮ ಎಲೆಕ್ಷನ್ ಕಮಿಷನ್ ಬರೋಬ್ಬರಿ ಇಲ್ಲ ಅನ್ನುವಂಥ ಅನೇಕ ರಾಜಕಾರಣಿಗಳನ್ನು ನಾವು ಇವತ್ತು ಗಮನಿಸ್ತೀವಿ. ಇವನು ಅದೇ ರೀತಿ ಶತ್ರು ಸೈನ್ಯದ ವರ್ಣನೆಯನ್ನು ಮಾಡಿದ್ದು ಪಟ್ ನಾವು ನೆನಪಾಗುತ್ತೆ. ನೆನಪಾಗಿ ಪುನಃ ತನ್ನನ್ನು ತಾನು ತಿದ್ದುಕೊಳ್ತಾ ಹೇಳ್ತಾನೆ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ. ಭವಾನ್ ಅಂದರೆ ತಾವು, ಸಾಕ್ಷಾತ್ ತಾವಿದ್ದೀರಿ, ಎರಡೂ ಸೈನ್ಯದ ಗುರುಗಳು. ಅದಲ್ಲದೆ ಭೀಷ್ಮರಿದ್ದಾರೆ, ಅವರನ್ನು ಯುದ್ಧದಲ್ಲಿ ಸೋಲಿಸೋರೇ ಇಲ್ಲ, ಇಚ್ಛಾವರಣಿಗಳವರು ಅಂಥವರು. ಭವಾನ್ ಭೀಷ್ಮಶ್ಚ ಕರ್ಣಶ್ಚ, ಕರ್ಣರಿದ್ದಾರೆ, ಕೃಪಾಚಾರ್ಯರಿದ್ದಾರೆ, ಕುಲಗುರುಗಳು. ಇಂಥವರೆಲ್ಲ ಅನೇಕರು ನಮ್ಮ ಸೈನ್ಯದಲ್ಲಿಯೂ ಇದ್ದಾರೆ. ನಮ್ಮ ಸೈನ್ಯವು ಬಲಿಷ್ಠವಾದಂಥ ಸೈನ್ಯ ಅಂತಂದು ಹೇಳ್ತಾ ಮತ್ತೆ ಮುಂದುವರಿತಾನೆ. ಅದನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.